ನಮಸ್ಕಾರ. ವಿಷಯ ಏನಂದರೆ, ಗಾಡಿಯಲ್ಲಿ ಸೈಲೆನ್ಸರ್ ಒಳಗಡೆಯಿಂದ ನೀರು ಬರ್ತಾ ಇರುತ್ತೆ. ಅದ್ರದ್ದು ಏನೇನೆಲ್ಲ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ ಅಂತ. ಆ ಸೈಲೆನ್ಸರ್ ನೀರು ಬರೋದು ಒಳ್ಳೆ ಮೈಲೇಜ್ ಇದ್ದರೆ ಮಾತ್ರ ನೀರು ಬರುತ್ತೆ. ನೀರು ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದ್ರೆ, ನಮ್ಮದು ರೇಡಿಯೇಟ್ರಿಂದ ಬರ್ತಾ ಇದೆ ಇಲ್ಲ, ಕೂಲೆಂಟ್ ರಿಸರ್ವ್ ಟ್ಯಾಂಕು ಇಲ್ಲ, ವೈಪರ್ ಸ್ಪ್ರೇ ಇಲ್ಲ. ಸೊ ಎಲ್ಲಿಂದ ಬರ್ತಾ ಇದೆ ಅಂದರೆ, ಇನ್ಲೆಟ್ ಮೆನಿಫೋಲ್ಡ್ ಹತ್ರ ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸ್ ಆಗೋ ಜಾಗ ಅಕ್ಯುರೇಟ್ ಆಗಿದ್ದರೆ, ಎಕ್ಸಾಕ್ಟ್ ಆಗಿ ಅಕ್ಯುರೇಟ್ ಆಗಿದ್ದರೆ ಅಲ್ಲಿಂದ ನಮಗೆ ಎಕ್ಸಾಸ್ಟಿಂದ ನೀರು ಬರುತ್ತೆ. ಸೊ ಕೆಲವೊಂದು ಗಾಡಿಗಳು ಹೋಗ್ತಾ ಇರ್ತೀವಿ, ಸೈಲೆನ್ಸರಿಂದ ನೀರು ಬರ್ತಾ ಇರುತ್ತೆ. ನೋಡಿದ್ರಾ, ಈ ಥರ ನೀರು ಬರ್ತಾ ಇರುತ್ತೆ, ಸೈಲೆನ್ಸರಿಂದ ನೀರು ಬರ್ತಾ ಇರುತ್ತೆ. ಈ ನೀರು ಬರ್ತಾ ಇರೋದ್ರಿಂದ ಇದ್ರ ಸೈಲೆನ್ಸರು ಚೇಂಜ್ ಮಾಡ್ತೀವಿ. ಏನಕ್ಕೆ ಅಂದರೆ ಸೌಂಡು ಒಂದು. ಸೊ ಇದರಿಂದ ನೀರು ಬರ್ತಾ ಇರೋದ್ರಿಂದ ರಸ್ಟಿಂಗು ಈ ಕಾಣ್ತಾ ಇದೆಯಾ. ಸೊ ಇದು ರೆಸ್ಟಿಂಗ್ ಫಾರ್ಮ್ ಆಗುತ್ತೆ. ಸೊ ಈ ರೆಸ್ಟಿಂಗ್ ಫಾರ್ಮ್ ಆಗ್ಬಿಟ್ಟು ನಮ್ಗೆ ಏನಾಗುತ್ತೆ, ಬುರ್ ಅಂತ ಸೌಂಡ್ ಶುರು ಆಗುತ್ತೆ. ಈ ಬುರ್ ಅಂತ ಸೌಂಡ್ ಬರೋದ್ರಿಂದ ಏನು ಮಾಡಬೇಕು, ಸೈಲೆನ್ಸರ್ನ ಚೇಂಜ್ ಮಾಡ್ತೀವಿ. ಇದು ಚೇಂಜ್ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಇವಾಗ ರೀಸೆಂಟ್ಲಿ 2 ಗಾಡಿ ಏನಾಗಿದೆ, ಇದನ್ನು ಕಟ್ ಮಾಡಿ, ಈ ಪೀಸ್ನ ಇಷ್ಟು ಕಟ್ ಮಾಡಿ ಆ ಒಳಗಡೆ ಇರೋ ಪೀಸ್ನ ತೆಗೆದುಬಿಟ್ಟು ನಾಯ್ಸ್ ಬರ್ತಾ ಇದೆಯಾ ಅಂತ ಅವ್ರನ್ನ ರೆಡಿ ಮಾಡಿದ್ದಾರೆ. ಇದಕ್ಕೆ ಏನಪ್ಪ ರೆಡಿ ಮಾಡೋಕ್ಕೆ ಒಂದು 1500 ರುಪೀಸ್ ರೆಡಿ ಮಾಡೋಕ್ಕಾಗುತ್ತೆ. ಸೊ ಈ ರೆಡಿ ಮಾಡೋದ್ರಿಂದ ಮತ್ತೆ ಸ್ವಲ್ಪ ದಿನದಲ್ಲಿ ಮತ್ತೆ ತಿರ್ಗಾ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ನಾನು ಕಸ್ಟಮರ್ಗೆ ಏನು ಹೇಳಿದೆ, ಸರ್ ಹೊಸದು ಹಾಕ್ಬಿಟ್ರೆ ನಿಮಗೆ ನೆಕ್ಸ್ಟು ಪ್ರಾಬ್ಲಮ್ ಬರಲ್ಲ ಅಂತ ಹೇಳಿದೆ. ಸೊ 2 ಇದರಲ್ಲಿ ನೋಡಿ ಇಷ್ಟು ರೆಸ್ಟಿಂಗ್ ಇದೆ. ಸೊ ಇದನ್ನು ಮತ್ತೆ ರಿಪೇರಿ ಮಾಡೋಕ್ಕೆ ಹೋದರೆ ಈ ರೆಸ್ಟಿಂಗ್ ಇರೋದನ್ನ ಇಷ್ಟು ರೆಸ್ಟ್ ಆಗಿದೆ. ರೆಸ್ಟ್ ಏನಕ್ಕೆ ಬರುತ್ತೆ, ಅದು ಒಳ್ಳೆ ಮೈಲೇಜ್ ಇದ್ದರೆ ಮಾತ್ರ ಈ ರೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಸರ್ ಇದಕ್ಕೆ ರಿಪೇರಿ ಸೊಲ್ಯೂಷನ್ ಇಲ್ಲ ಅಂದರೆ ಇಲ್ಲ, 2200 ರೂಪಾಯಿ ಏನೋ ಬರುತ್ತೆ ಹೊಸದೇ ಈ ಪೀಸು ಹಾಕ್ಬಿಡು. ಅದೇನೋ 2800 ರುಪೀಸು ಹಾಕ್ಬಿಟ್ರೆ ನೆಕ್ಸ್ಟ್ ಒಂದು 50,000 70,000 ನೆಕ್ಸ್ಟ್ ಬರ್ತಾ ಇರುತ್ತೆ. 4 ಇಯರ್ಸ್ ಆರ್ 5 ಇಯರ್ಸು ನಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಇರಲ್ಲ. ನಾವು ಟೆಂಪ್ರರಿ ವೆಲ್ಡಿಂಗ್ ಅಂತ ನಾವು ವೆಲ್ಡಿಂಗ್ ಮಾಡೋಕ್ಕೆ ಹೋದರೆ ಇದು ಟೆಂಪ್ರರಿ ಮಾತ್ರ, ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಈ ಮೈಲೇಜು ಚೆನ್ನಾಗಿದ್ದರೆ ಮಾತ್ರ, ಫ್ಯೂಲ್ ಏರ್ ಮಿಕ್ಸರು ಕರೆಕ್ಟಾಗಿದ್ದರೆ, ಫ್ಯೂಲು ಆ್ಯಂಡ್ ಏರು ಕರೆಕ್ಟಾಗಿ ಅಕ್ಯುರೇಟ್ ಆಗಿದ್ದರೆ ಮಾತ್ರ ನೀರು ಬರುತ್ತೆ ಪೆಟ್ರೋಲ್ ವೆಹಿಕಲ್ಸು. ಸರ್ ಡೀಸೆಲ್ ಗಾಡಿಯಲ್ಲಿ ನೀರು ಬರುತ್ತಾ, ಇಲ್ಲ. ಸೊ ಇದು ಕರೆಕ್ಟಾಗಿರುತ್ತೆ. ಸೊ ಇದನ್ನು ಕಂಟಿನ್ಯೂ ಆಗಿ ನೋಡಿ, ಇಷ್ಟು ಸೌಂಡ್ ಇಟ್ಕೊಂಡು ನಾವು ಕೆಲವೊಂದು ಟೈಮಲ್ಲಿ ಕಸ್ಟಮರ್ಸು ಬುರ ಸೌಂಡ್ ಬರ್ತಾ ಇರುತ್ತೆ. ಈ ರೈಸಿಂಗ್ ಗಾಡಿ ಆಲ್ಟ್ರೇಷನ್ ಮಾಡ್ತೀವಲ್ಲ, ಹೆಡ್ಡರ್ ಹಾಕಿರ್ತೀವಲ್ಲ, ಆ ಥರ ಸೌಂಡ್ ಬರ್ತಾ ಇತ್ತು. ಇದರಲ್ಲಿ ಕೂಡ ಅದೇನಿಲ್ಲಪ್ಪ ಓಡಿಸ್ಕೋಬೋದಲ್ಲ ಅಂದರು. ಸರ್ ಮೈಲೇಜ್ ಬರೋದಿಲ್ಲ ಸರ್ ಅದು ಆ ಥರ ಅಂದರೆ, ಯಾಕಂದರೆ ಒಳಗಡೆ ನಮಗೆ ಸ್ವಲ್ಪ ಏರ್ ನಿಲ್ಬಿಟ್ಟು ಕರೆಕ್ಟಾಗಿ ಆಕ್ಸಿಜನ್ ಬರ್ನ್ ಆಗಿ ಆಚೆ ಬರಬೇಕು. ಬರೋ ಅಂತ ಹೊಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಆಕ್ಸಿಲೇಟರ್ ಸೌಂಡ್ ಬೇರೆ ಚೆನ್ನಾಗಿರುತ್ತೆ, ಓಡಿಸೋಕ್ಕೆ ಮೈಲೇಜ್ ಇರೋಲ್ಲ. ಸುಮಾರು ಗಾಡಿಗಳು ನಾವು ಹೆಡ್ಡರ್ ಹಾಕಿರೋ ಗಾಡಿಗೆಲ್ಲ ಯಾವುದೂ ಮೈಲೇಜ್ ಇರೋಲ್ಲ. ಅವರು ಹಾಗೆ ಚಟಕ್ಕೆ ಒಂದು ಮಾಡಿಬಿಡ್ತಾರೆ, ಯಾವುದೋ ಆಲ್ಟ್ರ್ ಮಾಡಬೇಕು ಹೆಡ್ಡರ್ ಅಂತ ಮಾಡಿಬಿಟ್ಮೇಲೆ ಕರೆಕ್ಟಾಗಿ ಒಂದು 3 ತಿಂಗಳು ಓಡಿಸ್ತಾರೆ. 1000 ರೂಪಾಯಿ ಪೆಟ್ರೋಲ್ ಹಾಕ್ತಾಯಿದ್ರೆ, ಸರ್ ಮೈಲೇಜ್ ಬರ್ತಲ್ಲ, ಏನು ಸರ್ ಮಾಡಬೇಕು, ಮತ್ತೆ ತೆಗೆದುಬಿಡಿ ಸರ್ ಅದು. ಅಲ್ಲೇ ಸೈಲೆನ್ಸರ್ ಹೇಳಿ ಅಂದರೆ, ಸರ್ ಅಲ್ಲೇ ಬಿಚ್ಚಿಬಿಟ್ಟಿದ್ದೀನಿ, ಅಲ್ಲೇ ಹಾಕಿದ್ದೀನಿ ಅಂತ. ಆ ಥರ ಏನೋ ಆಲ್ಟ್ರೇಷನ್ ಮಾಡೋಕ್ಕೆ ಹೋದರೆ ಬಿಚ್ಚಿರೋದನ್ನ ಮನೇಲಿ ಸೇಫಾಗಿ ಇಡಿ, ಯೂಸ್ ಆಗುತ್ತೆ. ಸೊ ಇದೇ ಥರ ವಿಷಯಗಳು ನಿಮಗೆ ಹೊಸ ವಿಷಯಗಳು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ಥರ ಸಪೋರ್ಟ್ ಮಾಡಿ. ನಮ್ಮ ಹಳೆ ಚಾನಲ್ ಬ್ಲಾಕ್ ಆಗಿದೆ, ಹೊಸ ಚಾನಲು ಕಾರ್ ಸ್ಕ್ಯಾನ್ ಅಂತ. ಸೊ ಇದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿರೋದು. ಹಳೆ ಚಾನಲ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ಅದೇ ಥರ ಸಪೋರ್ಟು, ಲೈಕು, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.